ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟಿ20 ಪಂದ್ಯ ನಾಳೆ ನಡೆಯಲಿದೆ. ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವಂತಹ ಈ ಪಂದ್ಯವನ್ನ ಗೆದ್ದರೆ ಮಾತ್ರನೇ ಭಾರತಕ್ಕೆ ಈ ಸರಣಿಯನ್ನ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲದೇ ಇದ್ರೆ ಮುಂದಿನ 3 ಪಂದ್ಯಗಳು ಕೂಡ ಡೂ ಆರ್ ಡೈ ಮ್ಯಾಚಸ್ ಆಗುತ್ತೆ. ಸೊ ಮಸ್ಟ್ ವಿನ್ ಮ್ಯಾಚ್ಗಾಗಿ ಭಾರತದ ಪ್ಲೇಯಿಂಗ್ 11 ಹೇಗಿರುತ್ತೆ? ಟಾಪ್ 5 ಬ್ಯಾಟಿಂಗ್ ನಲ್ಲಿ ಚೇಂಜಸ್ ಇರಲ್ವಾ? ಬೌಲಿಂಗ್ ಯೂನಿಟ್ ನಲ್ಲಿ ಬದಲಾವಣೆ ತರ್ತಾರಾ ಅಥವಾ ಇಂಗ್ಲೆಂಡ್ ಸರಣಿಯ ಚಾಲೆಂಜ್ ಗೆಲ್ತಾರಾ ನಾಯಕ ಶ್ರೇಯಸ್ ಅಯ್ಯರ್? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಲ್ರೆಡಿ 5 ಪಂದ್ಯಗಳ ಸರಣಿಯಲ್ಲಿ ಮೊದಲ ಮ್ಯಾಚ್ ಮಳೆಗೆ ಕೊಚ್ಚಿ ಹೋಗಿರೋದ್ರಿಂದ ಜುಲೈ 4ಕ್ಕೆ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವಂತಹ ಎರಡನೇ ಪಂದ್ಯವನ್ನ ಗೆದ್ದು ಸರಣಿಯಲ್ಲ ಲೀಡ್ ತಗೋಬೇಕು ಅಂತೇಳಿ ಎರಡೂ ತಂಡಗಳು ಕೂಡ ಕಾಯ್ತಾ ಇರ್ತವೆ. ಸೊ ಬಲಿಷ್ಠ ಪಡೆಯನ್ನೇ ಅಖಾಡಕ್ಕೆ ಇಳಿಸಬೇಕಾಗುತ್ತೆ. ಹೀಗಿದ್ರೂ ಟೀಮ್ ಇಂಡಿಯಾದಲ್ಲಿ ಅದೊಂದು ಬದಲಾವಣೆಗಾಗಿ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಅದೇನಂದ್ರೆ ವೈಭವ್ ಸೂರ್ಯವಂಶಿಯನ್ನ ಆಡಿಸ್ತಾರಾ ಅಂತ. ಬಟ್ ರಿಯಾಲಿಟಿ ಏನಂದ್ರೆ ಈ ಪಂದ್ಯದಲ್ಲೂ ಕೂಡ ವೈಭವ್ಗೆ ಚಾನ್ಸ್ ಸಿಗೋದು ಡೌಟ್ ನಲ್ಲೇ ಇದೆ. ಎರಡನೇ ಪಂದ್ಯದಲ್ಲೂ ಬೆಂಚ್ ಕಾಯಬೇಕು ಸೂರ್ಯವಂಶಿ. ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಎಲ್ಲರ ಕಣ್ಣು ಕೂಡ ವೈಭವ್ ಸೂರ್ಯವಂಶಿ ಮೇಲೆ ಇದೆ. ಡೆಬ್ಯೂಗೆ ಅವಕಾಶ ಸಿಗುತ್ತಾ ಅಂತ. ಬಟ್ ಈಗಿರುವಂತಹ ಡೆವಲಪ್ಮೆಂಟ್ಗಳ ಪ್ರಕಾರ ವೈಭವ್ ಸೂರ್ಯವಂಶಿ ಎರಡನೇ ಪಂದ್ಯದಲ್ಲೂ ಕೂಡ ಬೆಂಚ್ ಕಾಯಿಸೋ ಸಾಧ್ಯತೆಗಳೇ ಜಾಸ್ತಿ ಇದೆ. ಈ ಬಗ್ಗೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ದಿನೇಶ್ ಕಾರ್ತಿಕ್ ಒಂದಷ್ಟು ರೀಸನ್ಸ್ ಕೂಡ ಕೊಟ್ಟಿದ್ದಾರೆ. ವೈಭವ್ ಸೂರ್ಯವಂಶಿ ಪದಾರ್ಪಣೆಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಎರಡನೇ ಪಂದ್ಯದಲ್ಲೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಗೋದು ಕಷ್ಟ ಇದೆ. ಯಾಕಂದ್ರೆ ಸ್ಲಾಟ್ ಕೊಡಬೇಕು ಅಂದ್ರೆ ಅಲ್ಲಿ ಸಂಜು ಸ್ಯಾಮ್ಸನ್ಗೆ ಮಾತ್ರ ಅಲ್ಲಿ ರಿಪ್ಲೇಸ್ ಅನ್ನ ಮಾಡೋಕೆ ಅವಕಾಶ ಇರುವಂತದ್ದು. ಆದ್ರೆ 2026ರ ಟಿ20 ವಿಶ್ವಕಪ್ ನಲ್ಲಿ ತುಂಬಾನೇ ಪ್ರೆಷರ್ ಟೈಮ್ ಅಲ್ಲಿ ಸಂಜು ಸ್ಯಾಮ್ಸನ್ ಎಂತ ಅದ್ಭುತ ಆಟ ಆಡಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಹೀಗಾಗಿ ಬಿಸಿಸಿಐನ ಸೆಲೆಕ್ಟರ್ಗಳು ಸಂಜು ಸ್ಯಾಮ್ಸನ್ಗೆ ಮತ್ತೆ ಅವಕಾಶ ನೀಡ್ತಾರೆ. ಸೊ ಇಂಥ ಟೈಮಲ್ಲಿ ನಾವು ಕೂಡ ಸಂಜು ಅವರನ್ನ ಬೆಂಬಲಿಸಬೇಕಾಗುತ್ತೆ. ಸೊ ಅವಕಾಶ ಸಿಕ್ಕಾಗ ವೈಭವ್ ಖಂಡಿತವಾಗೂ ಕೂಡ ಮುಂದಿನ ದಿನಗಳಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾರೆ. ಅವರಲ್ಲಿ ಅಂತ ಟ್ಯಾಲೆಂಟ್ ಅಂತೂ ಇದ್ದೇ ಇದೆ ಎನ್ನುವ ಮೂಲಕ ದಿನೇಶ್ ಕಾರ್ತಿಕ್ ಎರಡನೇ ಪಂದ್ಯದಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಆಡೋದಿಲ್ಲ ಅಂದಿದ್ದಾರೆ. ಹಾಗೆ ಮ್ಯಾಂಚೆಸ್ಟರ್ನ ಮೈದಾನದ ಬೌಂಡ್ರಿಗಳು ಚಿಕ್ಕದಾಗಿದ್ದು ಇಲ್ಲಿ ರನ್ಗಳನ್ನ ಕಲೆ ಹಾಕೋದು ತುಂಬಾ ಈಸಿ. ಸೊ ಭಾರತದ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಯಾವುದೇ ಬದಲಾವಣೆಗಳು ಇರಲ್ಲ. ಇಲ್ಲಿ ಇಬ್ಬರು ಸ್ಪಿನ್ನರ್ಗಳನ್ನ ಆಡಿಸುವ ಚಾನ್ಸಸ್ ಇದೆ ಎಂದಿದ್ದಾರೆ. ಸೊ ಡಿಕೆ ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ ಭಾರತದ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದನ್ನು ಕೂಡ ಹೇಳ್ತೇನೆ ನೋಡಿ. ಸೊ ಇಲ್ಲಿ ದಿನೇಶ್ ಕಾರ್ತಿಕ್ ಹೇಳಿರುವಂತಹ ಪ್ರಕಾರ ಭಾರತ ಪರ ಎರಡನೇ ಟಿ20 ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಹಾಗೆ ಸಂಜು ಸ್ಯಾಮ್ಸನ್ ಇಬ್ಬರೇ ಇನ್ನಿಂಗ್ಸ್ ಅನ್ನ ಓಪನ್ ಮಾಡ್ತಾರೆ. ಕಳೆದ 2 ವರ್ಷಗಳಿಂದ ಈ ಜೋಡಿಯ ಟಿ20 ತಂಡದಲ್ಲಿ ಅದ್ಭುತವಾಗಿ ಪಾರ್ಟ್ನರ್ಶಿಪ್ ಅನ್ನ ಮಾಡೋ ಮೂಲಕ ಒಳ್ಳೊಳ್ಳೆ ರಿಸಲ್ಟ್ ಬಂದಿತ್ತು. ಬಟ್ ಯಾವಾಗ ಶುಭ್ಮನ್ ಗಿಲ್ ತಂಡಕ್ಕೆ ಬಂದ್ರು ಅಲ್ಲಿ ವೇರಿಯೇಷನ್ಸ್ ಆಗಿತ್ತು. ಆನಂತರದಲ್ಲಿ ಶುಭ್ಮನ್ ಗಿಲ್ ತಂಡದಿಂದ ಹೊರಬಿದ್ದ ಮೇಲೆ 1 ಸೆಕೆಂಡ್ ಇಲ್ಲಿ ಅಭಿಷೇಕ್ ಶರ್ಮಾ ಹಾಗೆ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಅನ್ನ ಓಪನ್ ಮಾಡ್ತಿದ್ದಾರೆ. ಟಿ20 ವಿಶ್ವಕಪ್ನ ಕೊನೆಯ 3 ಪಂದ್ಯಗಳಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬಂದಿತ್ತು. ಅದು ಕೂಡ ಎಲ್ಲವೂ ಕೂಡ 80+ ರನ್ಸ್ 3 ಪಂದ್ಯಗಳಲ್ಲಿ. ಇನ್ನು ಅಭಿಷೇಕ್ ಶರ್ಮಾ ಕೂಡ ಸದ್ಯ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಐರ್ಲೆಂಡ್ ವಿರುದ್ಧದ ಮೊದಲ ಮ್ಯಾಚ್ ಅಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಎರಡನೇ ಮ್ಯಾಚ್ ಅಲ್ಲಿ ಡಕ್ಔಟ್ ಆದ್ರೂ ಕೂಡ ಮೂರನೇ ಮ್ಯಾಚ್ ಅಲ್ಲಿ 1 ಸೆಕೆಂಡ್ 20 ಬಾಲಲ್ಲಿ ಅರ್ಧ ಶತಕವನ್ನ ಕಂಪ್ಲೀಟ್ ಮಾಡೋ ಮೂಲಕ ಸೊ ನಾನು ಯಾವತ್ತಿದ್ರೂ ಕೂಡ ಓಪನರ್ ಆಗಿ ಟಿ20 ನಲ್ಲಿ ಸ್ಫೋಟಕ ಹಿಟ್ಟರ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು. ಸೊ ಎರಡನೇ ಪಂದ್ಯದಲ್ಲೂ ಕೂಡ ಅಭಿಷೇಕ್ ಮೇಲೆ ತುಂಬಾನೇ ಹೋಪ್ಸ್ ಇರುತ್ತೆ. ಸೊ ಇಲ್ಲಿ ಅಗ್ನಿ ಪರೀಕ್ಷೆ ಇರುವಂತದ್ದು ಸಂಜು ಸ್ಯಾಮ್ಸನ್ಗೆ. ಕಳೆದ 3 ಪಂದ್ಯಗಳಲ್ಲಿ ಅವರ ಬ್ಯಾಟಿಂಗ್ ನಲ್ಲಿ ಬಂದಿರೋದೇ ಜಸ್ಟ್ 6 ರನ್ಗಳು ಮಾತ್ರ. ಐರ್ಲೆಂಡ್ ವಿರುದ್ಧ ಫಸ್ಟ್ ಮ್ಯಾಚ್ ಅಲ್ಲಿ 5 ರನ್ ಬರುತ್ತೆ. ಎರಡನೇ ಮ್ಯಾಚ್ ಅಲ್ಲಿ ಗೋಲ್ಡನ್ ಡಕ್ಔಟ್ ಆಗ್ತಾರೆ. ಇನ್ನು ಇಂಗ್ಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ 7 ಬಾಲ್ಗಳನ್ನ ಫೇಸ್ ಮಾಡಿದ್ರು ಕೂಡ 1 ರನ್ ಮಾತ್ರ ಕಲೆ ಹಾಕೋಕೆ ಅವರಿಗೆ ಸಾಧ್ಯವಾಗಿರುವಂತದ್ದು. ಸೊ 3 ಪಂದ್ಯ 6 ರನ್. ಇನ್ನು ಕೂಡ ಸಂಜು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ರ ಮೇಲೆ ತುಂಬಾನೇ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಅಲ್ಲಿ ಒಂದ್ ಕಡೆ ವೈಭವ್ ಸೂರ್ಯವಂಶಿಯನ್ನ ಆಡಿಸಿ ಅನ್ನುವಂತ ಪ್ರೆಷರ್ ಜಾಸ್ತಿ ಇದೆ. ಸಂಜು ಈಗ ಬ್ಯಾಟಿಂಗ್ ಮೂಲಕ ಉತ್ತರವನ್ನ ಕೊಡಬೇಕು. ಯಾಕಂದ್ರೆ ವಿಶ್ವಕಪ್ ಹೀರೋಸ್ ಸಾಕಷ್ಟು ಅವಕಾಶಗಳು ಕೂಡ ಕೊಡ್ತಾ ಇದ್ದಾರೆ ಅಂದಾಗ ಸಂಜು ಅದನ್ನ ಯುಟಿಲೈಸ್ ಮಾಡಿಕೊಳ್ಬೇಕಾಗುತ್ತೆ. ಇನ್ನು ನಂಬರ್ 3 ನಲ್ಲಿ ಇಶಾನ್ ಕಿಶನ್ ಬರ್ತಾರೆ. ಸೊ ಇಶಾನ್ ಕಿಶನ್ ಟಿ20 ನಲ್ಲಿ ನಂಬರ್ 3 ನಲ್ಲಿ ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡ್ತಿದ್ದಾರೆ. ಬಟ್ 2 ಪಂದ್ಯಗಳಲ್ಲಿ ಲಾಸ್ಟ್ 2 ಮ್ಯಾಚಸ್ ಅಲ್ಲಿ ರನ್ಔಟ್ ಆಗಿರುವಂತದ್ದು. ಸೊ ಇಲ್ಲಿ ಇಶಾನ್ ಕಿಶನ್ ಮಾಡ್ಬೇಕಾಗಿರೋದೇನಂದ್ರೆ ರನ್ ಕಲೆ ಹಾಕೋದ್ರ ಜೊತೆಗೆ ಸೊ ಆ ಕ್ರೀಸ್ಗಳ ಬಿಟ್ವೀನ್ ಮಧ್ಯ ಏನಿದೆಯಲ್ಲ ಸೊ ಅಲ್ಲಿ ಅವರು ಓಡಬೇಕಾದ್ರೆ ಸೊ ಅವ್ರ ಜೊತೆಗಿರುವಂತ ಪಾರ್ಟ್ನರ್ನ ಕೂಡ ಅಥವಾ ಅವರ ಕಾಲ್ ಏನಿರುತ್ತೆ ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ತಿಳ್ಕೊಬೇಕಾಗಿದೆ. ಕಿಶನ್ ಅವರು ಇಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡ್ತಿದ್ದಾರೆ. ಕಮ್ಯುನಿಕೇಶನ್ಗೆ ಬೇಗ ಅವರು ಅಡ್ಜಸ್ಟ್ ಆಗ್ತಲ್ಲ. ಇದೇ ಕಾರಣಕ್ಕೆ ಕಳೆದ 2 ಪಂದ್ಯಗಳಲ್ಲೂ ಕೂಡ ರನ್ಔಟ್ ಆಗಿರುವಂತದ್ದು. ಸೊ ಮುಂದಿನ ಪಂದ್ಯಗಳಲ್ಲಿ ಸೊ ಇದನ್ನು ಕೂಡ ಅವರು ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿಕೊಂಡು
ಸ್ವಲ್ಪ ಜಾಸ್ತಿ ಎಫರ್ಟನ್ನು ಹಾಕಬೇಕಾಗುತ್ತೆ ಇಶಾನ್ ಕಿಶನ್. ಇನ್ನು ನಂಬರ್ 4ನಲ್ಲಿ ಶ್ರೇಯಸ್ ಅಯ್ಯರ್ ಬರ್ತಾರೆ. ಸೊ ಕ್ಯಾಪ್ಟನ್ ಆಗಿ ಈಗ 4ನೇ ಪಂದ್ಯವನ್ನು ಆಡ್ತಾರೆ. ಆಲ್ರೆಡಿ ಐರ್ಲೆಂಡ್ ವಿರುದ್ಧ 2 ಪಂದ್ಯ, ಇಂಗ್ಲೆಂಡ್ ವಿರುದ್ಧ 1 ಪಂದ್ಯ, ಈಗ 4ನೇ ಪಂದ್ಯಕ್ಕೆ ಸಿದ್ಧವಾಗಿರುವಂಥದ್ದು. ಸೊ ಲಾಸ್ಟ್ ಮ್ಯಾಚಲ್ಲಿ ಅರ್ಧ ಶತಕ ಬಂದಿರೋದ್ರಿಂದ ಈ ಮ್ಯಾಚಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ಮೇಲೆ ಒಂದಷ್ಟು ಹೋಪ್ಸ್ ಇರುತ್ತೆ. ಇನ್ನು ತಿಲಕ್ ವರ್ಮಾ ನಂಬರ್ 5ನಲ್ಲಿ ಬರ್ತಾರೆ. ಯಾವುದೇ ಬದಲಾವಣೆ ಇರೋದಿಲ್ಲ. ಬಟ್ ತಿಲಕ್ ವರ್ಮಾ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇರುವಂಥದ್ದು. ಯಾಕಂದರೆ ತಿಲಕ್ ವರ್ಮಾ ರೋಲ್ ಇರುವಂಥದ್ದು ಅಗ್ರೆಸಿವ್ ಆಗಿ ಬ್ಯಾಟಿಂಗನ್ನು ಮಾಡಬೇಕು ಅನ್ನುವಂಥದ್ದು. ಆದರೆ ಅವರು ಬಾಲ್ಯ ರನ್ ಅನ್ನೋ ರೀತಿಯಲ್ಲಿ ಆಡ್ತಾ ಇರೋದೇ ತಂಡಕ್ಕೆ ದೊಡ್ಡ ಎಫೆಕ್ಟನ್ನು ಮಾಡ್ತಾ ಇದೆ. ಸೊ ತಿಲಕ್ ವರ್ಮಾ ಸ್ವಲ್ಪ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟನ್ನು ತೋರಿಸಬೇಕಾಗಿದೆ. ಇನ್ನು ನಂಬರ್ 6ನಲ್ಲಿ ಆಲ್ರೌಂಡರ್ ಕೋಟಾದಲ್ಲಿ ಶಿವಮ್ ದುಬೆ ಬರ್ತಾರೆ. ಸೊ ಶಿವಮ್ ದುಬೆ ಒಳ್ಳೆ ಆಲ್ರೌಂಡರ್ ಪ್ರದರ್ಶನ ನೀಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಫಿನಿಶಿಂಗ್ ಟಚ್ ಅನ್ನ ಕೊಡೋಕೆ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಅನ್ನ ತೋರಿಸ್ತಾ ಇದ್ರು ಕೂಡ ಅದನ್ನ ಬಿಗ್ ಆಗಿ ಕನ್ವರ್ಟ್ ಮಾಡೋಕೆ ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಅವರು ಅಗತ್ಯಕ್ಕಿಂತ ಬೇಗನೆ ಬ್ಯಾಟಿಂಗ್ ಮಾಡೋಕೆ ಅವರಿಗೆ ಅವಕಾಶ ಸಿಗ್ತಾ ಇರುವಂಥದ್ದು. ಯಾಕಂದ್ರೆ ಟಾಪ್ ಆರ್ಡರ್ ಕಂಪ್ಲೀಟ್ ಬೇಗ ಕೊಲೆಪ್ಸ್ ಆಗ್ತಿರೋದ್ರಿಂದ, ಸೊ ಅಗತ್ಯಕ್ಕಿಂತ ಬೇಗನೆ ಅವರು ಬ್ಯಾಟಿಂಗ್ ಬರ್ತಾ ಇರೋದ್ರಿಂದ ಅವರು ಸ್ವಲ್ಪ ವೇಟಿಂಗ್ ಗೇಮ್ ಆಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇದೆ. ಇನ್ನು ಅಕ್ಷರ್ ಪಟೇಲ್ ಕೂಡ ಇರ್ತಾರೆ ಆಲ್ರೌಂಡರ್ ಕೋಟಾದಲ್ಲಿ. ಸೊ ಸಾಕಷ್ಟು T20 ವಿಶ್ವಕಪ್ಗಳಲ್ಲಿ ಹಾಗೆ ಸೊ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅಕ್ಷರ್ ಪಟೇಲ್ ಅನುಭವಿ ಆಟಗಾರನಾಗಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಪ್ರೂವ್ ಮಾಡಿದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರ ಫಾರ್ಮ್ ಸ್ವಲ್ಪ ಕೈ ಕೊಟ್ಟಿದ್ದು. ಸೊ ಈ ಬಗ್ಗೆ ಅಕ್ಷರ್ ಪಟೇಲ್ ಕಮ್ಬ್ಯಾಕ್ ಮಾಡುವಂತ ಅನಿವಾರ್ಯತೆ ಕೂಡ ಇದೆ. ಇನ್ನು ಹರ್ಷಿತ್ ರಾಣಾ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಇಲ್ಲೂ ಕೂಡ ಅವರನ್ನ ಕಂಟಿನ್ಯೂ ಮಾಡ್ತಾರೆ ಹರ್ಷಿತ್ ರಾಣಾರನ್ನ. ಯಾಕಂದ್ರೆ ಅವ್ರ ಕಡೆಯಿಂದ ಕಂಪ್ಲೇಂಟ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಮ್ಯಾನೇಜ್ಮೆಂಟ್ ಒನ್ಸ್ ಅಗೇನ್ ಹರ್ಷಿತ್ ರಾಣಾ ಕಡೆಗೆ ಹೋಗ್ತಾರೆ. ಇನ್ನು ವರುಣ್ ಚಕ್ರವರ್ತಿ, ಸೊ ಇಂಜುರಿ ಕಾರಣದಿಂದಾಗಿ ವರುಣ್ ಚಕ್ರವರ್ತಿ ಐರ್ಲೆಂಡ್ ವಿರುದ್ಧ ಆಡಿರಲಿಲ್ಲ. ಸೊ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಕಮ್ಬ್ಯಾಕ್ ಮಾಡಿದ್ರು ಕೂಡ ಅಂಡ್ ಫಸ್ಟ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ಸೆಲೆಕ್ಟ್ ಆಗ್ತಾರೆ. ಬಟ್ ಬೌಲಿಂಗ್ ಅವಕಾಶ ಸಿಕ್ಕಿರಲ್ಲ. ಸೊ ಸ್ಪಿನ್ನಿಂಗ್ ವಿಭಾಗದಲ್ಲಿ ಭಾರತದ ಅತಿ ದೊಡ್ಡ ಅಸ್ತ್ರ ಅಂದ್ರೆ ವರುಣ್ ಚಕ್ರವರ್ತಿ. ಬಟ್ ಲಾಸ್ಟ್ T20 ವಿಶ್ವಕಪ್ನಲ್ಲಿ ವರುಣ್ ಚಕ್ರವರ್ತಿ ಕಡೆಯಿಂದ ಚೆನ್ನಾಗಿ ಆಗಿರಲಿಲ್ಲ. ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದ್ರು ಅಂಡ್ IPL ನಲ್ಲೂ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ರು. ಬಟ್ ಯಾವಾಗ ಏಷ್ಯಾ ಕಪ್ನಲ್ಲಿ ಹಾಗೆ ಹಿಂದಿನ ಸರಣಿಗಳಲ್ಲಿ ಭಾರತ ಪರ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡ್ತಿದ್ರು, ಆ ವರುಣ್ ಚಕ್ರವರ್ತಿ ಮತ್ತೆ ಕಮ್ಬ್ಯಾಕ್ ಮಾಡಬೇಕಿದೆ, ಮತ್ತೆ ಫಾರ್ಮ್ ಕಂಡುಕೊಳ್ಬೇಕಿದೆ. ಇನ್ನು ಪ್ರಿನ್ಸ್ ಯಾದವ್ ಬರ್ತಾರೆ. ಸೊ ಐರ್ಲೆಂಡ್ ವಿರುದ್ಧ ಇವರು ಆಲ್ರೆಡಿ ಡೆಬ್ಯೂ ಮಾಡಿದ್ದಾರೆ. ಜೊತೆಗೆ ಬೌಲಿಂಗ್ ಕೂಡ ಚೆನ್ನಾಗಿದೆ. ಹೀಗಾಗಿ ಪ್ರಿನ್ಸ್ ಯಾದವ್ ಮೊರೆ ಹೋಗ್ತಾರೆ. ಇನ್ನು ಹರ್ಷದೀಪ್ ಸಿಂಗ್ ಆಸ್ ಯೂಶುವಲ್ ಪೇಸ್ ವಿಭಾಗದಲ್ಲಿ ಹರ್ಷದೀಪ್ ಸಿಂಗ್ ಕೂಡ ಕಂಟಿನ್ಯೂ ಆಗ್ತಾರೆ. ಸೊ ಇಲ್ಲಿ DK ಪ್ರಕಾರ ಭಾರತ ಈ ಮ್ಯಾಚ್ಗೆ 3 ಸ್ಪಿನ್ನರ್ಸ್ ಬದಲಿಗೆ 2 ಜೊತೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ರವಿ ಬಿಷ್ಣೋಯ್ ಕೂಡ ಇದ್ರು. ಬಟ್ ಈ ಮ್ಯಾಚ್ ಅಲ್ಲಿ ಅವರನ್ನ ಕೈ ಬಿಟ್ಟು ಪ್ರಿನ್ಸ್ ಯಾದವ್ಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮ್ಯಾಂಚೆಸ್ಟರ್ ಪಿಚ್ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿದ್ದು ಪೇಸ್ ಬೌಲರ್ಗಳಿಗೆ ಹೆಚ್ಚಿನ ಸಕ್ಸಸ್ ಇದೆ. ಹೀಗಾಗಿ 3 ಫಾಸ್ಟ್ ಬೌಲರ್ಗಳ ಜೊತೆ ಕಣಕ್ಕಿಳಿಯಬಹುದು ಭಾರತ. ಹಾಗೆ ಟೀಮ್ ಇಂಡಿಯಾಗೆ ಈ ಪಂದ್ಯದ ಗೆಲುವು ಎಷ್ಟು ಮುಖ್ಯನೋ ಸಂಜು ಸ್ಯಾಮ್ಸನ್ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬರೋದು ಕೂಡ ಅಷ್ಟೇ ಮುಖ್ಯ ಇದೆ. ಯಾಕಂದ್ರೆ ವಿಶ್ವಕಪ್ನ ಹೀರೋ ಆಗಿದ್ರು ಕೂಡ ಕಳೆದ 3 ಪಂದ್ಯಗಳ ಅವರ ಪ್ರೆಷರ್ ಏನಿದೆ, ಸೊ ಅದು ಜಾಸ್ತಿ ಆಗ್ತಾ ಇದೆ. ಫೇಲ್ಯೂರ್ ಅನ್ನುವಂಥದ್ದು ಪ್ರೆಷರ್ ಅನ್ನ ಜಾಸ್ತಿ ಕ್ರಿಯೇಟ್ ಮಾಡ್ತಿದೆ. ಕಳೆದ ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಬ್ಯಾಕ್ ಟು ಬ್ಯಾಕ್ 5 ಪಂದ್ಯಗಳಲ್ಲಿ ಫೇಲ್ಯೂರ್ ಆಗಿದ್ದಕ್ಕೆ ವಿಶ್ವಕಪ್ನಲ್ಲಿ ಆರಂಭದ ಪಂದ್ಯಗಳನ್ನು ಕೂಡ ಮಿಸ್ ಮಾಡ್ಕೊಂಡಿದ್ರು. ಈಗಲೂ ಕೂಡ ಮತ್ತದೇ ಸ್ಟ್ರಗಲ್ಸ್ ಇದ್ದಂತೆ ಕಾಣ್ತಾ ಇರುವಂಥದ್ದು. ಹೀಗಾಗಿ ಮ್ಯಾನೇಜ್ಮೆಂಟ್ ಅನಿವಾರ್ಯವಾಗಿ ಬೇರೆ ಆಪ್ಷನ್ ಕಡೆ ನೋಡಲೇಬೇಕಾಗುತ್ತೆ. ಸೊ ಹೀಗಾಗಿ ಸಂಜುಗೆ ಕೂಡ ಈ ಪಂದ್ಯದಲ್ಲಿ ಒಂದೊಳ್ಳೆ ಸ್ಕೋರ್ ಕಲೆ ಹಾಕೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಈ ಸರಣಿಗೆ ಸೆಲೆಕ್ಟ್ ಆಗಿರೋರ ಪೈಕಿ ವೈಭವ್ ಮಾತ್ರವೇ ಪ್ಲೇಯಿಂಗ್ 11 ಇಂದ ದೂರ ಇರೋದು. ಜೊತೆಗೆ ಅವರನ್ನು ಆಡಿಸಿ ಎನ್ನುವಂತ ಕೂಗು ಜೋರಾಗಿದೆ. 16 ಆಟಗಾರರ ಪೈಕಿ ಸೂರ್ಯವಂಶಿ ಮಾತ್ರವೇ ಚಾನ್ಸ್ಗಾಗಿ ವೇಟಿಂಗ್. ಐರ್ಲೆಂಡ್ ಹಾಗೆ ಇಂಗ್ಲೆಂಡ್ ಜೊತೆಗೆ ಏಷ್ಯನ್ ಗೇಮ್ಸ್ಗಾಗಿ ಸೆಲೆಕ್ಟ್ ಆಗಿರುವಂತಹ ಭಾರತ T20 ತಂಡದ 16 ಸದಸ್ಯರ ಪೈಕಿ 15 ಆಟಗಾರರು ಪ್ಲೇಯಿಂಗ್ 11 ನಲ್ಲಿ ಸೆಲೆಕ್ಟ್ ಆಗಿರುವಂತದ್ದು. ಬ್ಯಾಟಿಂಗ್ ವಿಭಾಗದಲ್ಲಿ 6 ಆಟಗಾರರಿದ್ದಾರೆ. ಅದರಲ್ಲಿ ವೈಭವ್ ಸೂರ್ಯವಂಶಿಯನ್ನ ಬಿಟ್ಟು ಉಳಿದ 5 ಬ್ಯಾಟರ್ಗಳು ಕೂಡ ಕಳೆದ 3 ಪಂದ್ಯಗಳಲ್ಲೂ ಕೂಡ ಸೆಲೆಕ್ಟ್ ಆಗಿದ್ರು. ಐರ್ಲೆಂಡ್ ಸೀರೀಸ್ ನಲ್ಲಿ ಇನ್ನ ಸೂರ್ಯವಂಶ್ ಶೆಟ್ಗೆ, ಪ್ರಿನ್ಸ್ ಯಾದವ್, ವಾಷಿಂಗ್ಟನ್ ಸುಂದರ್ಗೂ ಕೂಡ ಅವಕಾಶ ಸಿಕ್ಕಿತ್ತು. ಆಮೇಲೆ ಇಂಗ್ಲೆಂಡ್ ವಿರುದ್ಧದ ಫಸ್ಟ್ ಮ್ಯಾಚ್ ಅಲ್ಲಿ ರವಿ ಬಿಷ್ಣೋಯ್ ಹಾಗೆ ವರುಣ್ ಚಕ್ರವರ್ತಿಯು ಕೂಡ ಪ್ಲೇಯಿಂಗ್ 11 ನಲ್ಲಿ ಸೆಲೆಕ್ಟ್ ಆಗಿದ್ರು. ಬಟ್ ಮ್ಯಾಚ್ ರದ್ದಾಗಿದ್ರಿಂದ ಬೌಲಿಂಗ್ ಅವಕಾಶ ಸಿಕ್ಕಿಲ್ಲ. ಈ ಪೈಕಿ ಸೂರ್ಯವಂಶಿ ಹೆಸರಷ್ಟೇ ಇನ್ನೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಬರೋದು ಬಾಕಿ ಇದೆ. ಅಂಡ್ ಎಲ್ಲರಿಗಿಂತ ಜಾಸ್ತಿ ಕಾಯ್ತಾ ಇರೋದು ಕೂಡ ಸೂರ್ಯವಂಶಿ ಆಟಕ್ಕಾಗಿಯೇ. ಹೀಗಾಗಿ ಇಂಗ್ಲೆಂಡ್ ಸೀರೀಸ್ ಟಾಪ್ 5 ಬ್ಯಾಟರ್ಗಳ ಪರ್ಫಾರ್ಮೆನ್ಸ್ ಅವರ ಸ್ಲಾಟ್ನ ಅಳಿವು ಉಳಿವಿನ ಪ್ರಶ್ನೆ ಕೂಡ ಆಗಿರುತ್ತೆ. ನಮಸ್ಕಾರ.